ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ನಾನು ಏನೆಲ್ಲ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದೇನೆ ಅದನ್ನು ತೋರಿಸ್ತೇನೆ, ಆಯಿತಾ? ಯಾಕೆಂತ ಹೇಳಿದರೆ ನನಗೆ ವಾಟ್ಸಪ್ ಮಾಡ್ತಾರೆ. ವಾಟ್ಸಪ್ ಮಾಡಿದ ನಂತರ ಕೇಳ್ತಾರೆ, ಮೇಡಮ್ ನೀವು ಏನೆಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ ಅದನ್ನು ಕಳಿಸಿ ಅಂತ ಹೇಳಿ. ಅವರಿಗೆ ಅಂದರೆ ನಾನು ಎಕ್ಸಾಕ್ಟ್ಲಿ ಕೇಳಿಕ್ಕಾಗೋದಿಲ್ಲ. ಕೆಲವೊಮ್ಮೆ ನಿಮಗೆ ಯಾವುದು ಬೇಕದು ಹೇಳಿ ಅಂತ ಹೇಳಿ ನಾನು ಕೇಳ್ತೇನೆ. ಆದರೆ ಕೆಲವರಿಗೆ ನಾನು ಏನೆಲ್ಲ ಸೇಲ್ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿರೋದಿಲ್ಲ. ಯಾಕಂದರೆ ಕೆಲವೊಂದು ವೀಡಿಯೋಸನ್ನು ನೋಡಿರ್ತಾರೆ, ಕೆಲವೊಂದು ವೀಡಿಯೋಸನ್ನು ನೋಡಿರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನನ್ನ ಹತ್ರ ಏನೆಲ್ಲ ಸ್ಟಾಕ್ಸ್ ಇದೆ, ಏನೆಲ್ಲ ಸೇಲ್ ಮಾಡ್ತಾ ಇದ್ದೀನಿ ಅದನ್ನು ಜಸ್ಟ್ ಹೇಳಿಬಿಡ್ತೇನೆ, ಆಯಿತಾ? ಫಸ್ಟ್ ನಮ್ಮ ಹೀರೋ ಪ್ರಾಡಕ್ಟ್ ಅಂತ ಹೇಳಿದರೆ ಈ ಆಯಿಲ್ ಡಿಸ್ಪೆನ್ಸರ್, ಆಯಿತಾ? ಗ್ಲಾಸ್ ಇದು 500 ml ಇದು, ಅಂದರೆ ಅರ್ಧ ಲೀಟ್ರ್ ಕೆಪಾಸಿಟಿ ಇರುವಂತಹ ಗ್ಲಾಸಿನ ಒಂದು ಎಣ್ಣೆಯನ್ನು ಹಾಕಿಡುವಂತಹ ಬಾಟಲ್. ಇದನ್ನು ಹೇರಿಗೆ ತಲೆಗೆ ಎಣ್ಣೆ ಹಾಕಲಿಕ್ಕೆ ಕೂಡ ತಗೊಳ್ತಾರೆ, ಆಯಿತಾ? ಯಾಕೆಂದರೆ ಇದು ತುಂಬ ಚೆನ್ನಾಗಿದೆ. ಅಂದರೆ ನೋಡಿ, ಈ ರೀತಿಯಲ್ಲಿ ಸ್ಪ್ರೇ ಆಗ್ತದೆ ಅಲ್ವಾ, ಹಾಗಾಗಿ ನಿಮಗೆ ಸ್ಕ್ಯಾಲ್ಪನಿಗೆ ಓಪನ್ ಮಾಡಿ ಕರೆಕ್ಟಾಗಿ ಹೀಗೆ ಸ್ಪ್ರೇ ಮಾಡಲಿಕ್ಕೆ ಕೂಡ ಆಗ್ತದೆ. ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಆಗಿ ಹೋಗಿ ಎಲ್ಲ ಕಡೆ ಕೂತ್ಕೊಳ್ಳೋದ್ರಿಂದ ಎಣ್ಣೆ ವೇಸ್ಟ್ ಆಗೋದಿಲ್ಲ, ಹಾಗೆ ಮೆಸ್ಸಿ ಅಂತ ಹೇಳಿ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಕೂಡ ತಗೊಳ್ತಾರೆ. ಇದರ ಪ್ರೈಸ್ 279 rupees, ಆಯಿತಾ? ಈ ರೀತಿ ಓಪನ್ ಮಾಡಿದರೆ ಜಾಸ್ತಿ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಇದರಲ್ಲಿ ನಾನು ಇವಾಗ ನೀರು ಹಾಕಿಟ್ಟಿದ್ದೇನೆ, ಬಿತ್ತು ನೀರು. ಹಾಗೆ ಈ ರೀತಿಯಲ್ಲಿ ಮುಚ್ಚಿಡ್ಲಿಕ್ಕಾಗ್ತದೆ. ದೋಸೆ ಎಲ್ಲ ಮಾಡುವಾಗ ಅಥವಾ ನಿಮಗೆ ಪ್ಯಾನ್ ಗ್ರೀಸ್ ಮಾಡಲಿಕ್ಕಿದ್ರೆ ಕಡಿಮೆ ಎಣ್ಣೆ ಯೂಸ್ ಮಾಡಬೇಕಂತ ಯಾರೆಲ್ಲ ಅಂದ್ಕೊಳ್ತೀರಾ ನೋಡಿ, ನಿಮಗೆ ಇದು ತುಂಬಾ ಬೆಸ್ಟ್ ಇರುವಂತಹ ಒಂದು ಪ್ರಾಡಕ್ಟ್, ಆಯಿತಾ? ಎಣ್ಣೆ ವೇಸ್ಟ್ ಆಗೋದಿಲ್ಲ, ಬಾಟಲಿಗೆಲ್ಲ ಸ್ಪ್ರೆಡ್ ಆಗೋದಿಲ್ಲ, ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ಹಾಗಾಗಿ ಒಬ್ಬರು ತಗೊಂಡವರು ಅವರ ಸೊಸೆಗೆ, ಅವರ ನಾದ್ನಿಗೆ, ಹಾಗೆ ಬೇರೆ ಬೇರೆ ಫ್ರೆಂಡ್ಸಿಗೆ, ಅಕ್ಕ ತಂಗಿಂದ್ರಿಗೆ ಎಲ್ಲರಿಗೆ ತಗೊಳ್ತಾ ಇದ್ದಾರೆ. ನಮ್ಮ ಹೀರೋ ಪ್ರಾಡಕ್ಟ್ ಪುನಃ ರೀಸ್ಟಾಕ್ ಮಾಡಿದ್ದೇವೆ. ಯಾರಿಗಾದರೂ ಬೇಕಾದರೆ ಆರ್ಡರ್ ಮಾಡ್ಬೋದು. 279 rupees, ಫ್ರೀ ಶಿಪ್ಪಿಂಗ್ ಇರ್ತದೆ, ಆಯಿತಾ? ಇದನ್ನು ಯಾವುದೇ ಪ್ರಾಡಕ್ಟ್ಸ್ ಆರ್ಡರ್ ಮಾಡಲಿಕ್ಕಿದ್ರು ಕೂಡ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತಾನಲ್ಲ, ವಾಟ್ಸಪ್ ನಂಬರ್, ಅದರಲ್ಲಿ ವಾಟ್ಸಪ್ ಮಾಡಿದರೆ ಆಯಿತು, ನಾನು ಕಳಿಸಿಕೊಡ್ತೇನೆ, ಆಯಿತಾ? ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅಂತ ಹೇಳಿದರೆ ಹೀರೋ ಪ್ರಾಡಕ್ಟ್ ಗೋಂದ್ ನಮ್ಮದು ಸ್ಟಾಕ್ ಔಟ್ ಆಗಿ ಪುನಃ ನಾವು ಸ್ಟಾಕನ್ನು ತರಿಸಿರುವಂಥದ್ದು. ಈ ಸಲ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಇದು ಪ್ಯೂರ್ ಆಗಿ ನಾವು ಎಲ್ಲಿ ಅದನ್ನು ಅಂದರೆ ತಯಾರಿಸ್ತಾರೆ, ಅಂದರೆ ಬೆಳೆಸ್ತಾರೆ ನೋಡಿ. ಗೋಂದ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಕೆಲವರಿಗೆ ಗೊತ್ತಿಲ್ಲ. ಗೋಂದ್ ನೀವು ಹೇಗೆ ಮಾಡ್ತೀರಾ ಮೇಡಮ್ ಅಂತ ಹೇಳಿ ಕೇಳ್ತಾರೆ. ಗೋಂದನ್ನು ನಾವು ಕೈಯಿಂದ ಮಾಡುವಂಥದ್ದಲ್ಲ, ಏನನ್ನೇ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಾಡುವಂಥ ಪ್ರಾಡಕ್ಟ್ ಅಲ್ಲ. ಇದು ನ್ಯಾಚುರಲ್ ಆಗಿ ಸಿಗುವಂಥ ಪ್ರಾಡಕ್ಟ್. ಫ್ರಂಟ್ ಕ್ಯಾಮರಾ ಇರೋದ್ರಿಂದ ಇದು ಕಾಣ್ತಾ ಇಲ್ಲ. ಇದರಲ್ಲಿ ನಾವು ಬೆನಿಫಿಟ್ಸನ್ನು ಕೂಡ ಮೆನ್ಷನ್ ಮಾಡಿರ್ತೇವೆ, ಆಯಿತಾ? ಈಗ ಆಲ್ರೆಡಿ ಪರ್ಚೇಸ್ ಮಾಡಿರುವಂಥ ಕಸ್ಟಮರ್ಸ್ಗೆ ಗೊತ್ತಿರ್ತದೆ ಇದರ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಹೇಳಿ. ಹಲವಾರು ಬೆನಿಫಿಟ್ಸ್ ಇದೆ, ತುಂಬಾ ಸೂಪರ್ ಫುಡ್. ಯಾವುದೇ ಸೀಸನ್ನಲ್ಲಿ ಯಾವುದೇ ಏಜ್ ಗ್ರೂಪ್ ಅವರಿಗೆ ತಗೊಳ್ಬೋದು. 2 years ಪ್ಲಸ್ ಮಕ್ಕಳಿಗೆ ಕೂಡ ತಗೊಳ್ಬೋದು, ಅದಕ್ಕಿಂತ ಕೆಳಗಿನ ಮಕ್ಕಳಿಗೆ ಕೂಡ ತಗೊಳ್ಬೋದು. ಹಾಗೆ ನಿಮಗೆ ಡೌಟ್ ಇದ್ದರೆ ಪೀಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡ್ಬೋದು. ಎಲ್ಲರಿಗೆ ತಗೊಳ್ಬೋದಾದಂತಹ ಒಂದು ಸೂಪರ್ ಫುಡ್ ಇದು. ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಅವರಿಗೆಲ್ಲ ತುಂಬಾ ಒಳ್ಳೆಯದಾಯ್ತಾ? ವೆಯ್ಟ್ ಲಾಸ್ ಯಾರೆಲ್ಲ ಮಾಡಬೇಕು ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಯಾರಿಗೆಲ್ಲ ಹೈಡ್ರೇಷನ್ ಇದು ಪ್ರಾಬ್ಲಮ್ ಇದೆ, ಡಿಹೈಡ್ರೇಷನ್ ಇರ್ತದೆ, ಹಾಗೆ ಕಾನ್ಸ್ಟಿಪೇಷನ್, ಕರೆಕ್ಟಾಗಿ ಮೋಷನ್ ಹೋಗದೇ ಇರುವಂಥದ್ದು, ಮತ್ತು ಡಿಹೈಡ್ರೇಷನಿಂದ ತಲೆನೋವು ಇರ್ತದೆ, ಆಯಿತಾ? ಅಂಥ ತಲೆನೋವುಗಳಿಗೆ, ಮೈಗ್ರೇನ್ ಹೆಡ್ಏಕ್ಸ್ ಎಲ್ಲ ಬರ್ತಾ ಇರ್ತದೆ. ಡಿಹೈಡ್ರೇಷನಿಂದನೇ ಮೇಯ್ನಾಗಿ ಹೆಡ್ಏಕ್ ಬರುವಂಥದ್ದು. ಅಂಥ ಒಂದು ಇದಕ್ಕೆ ಸ್ಕಿನ್ನಿಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನಿಗೋಸ್ಕರ, ಮತ್ತು ನಿಮಗೆ ಈಗ ಎಲ್ಲಿಗಾದರೂ ಹೋಗ್ತಾ ಇದ್ರೆ ಒಂದು ಲೋಟ ಜ್ಯೂಸ್ ಕುಡಿದು ಹೋಗ್ತಾ ಇದ್ರೆ ಆದರೆ ಇದನ್ನು 1-2 ಸ್ಪೂನು ಇದು ಜೆಲ್ಲಿ ರೀತಿಯಲ್ಲಿ ಆದ ನಂತರ ತೋರಿಸ್ತೇನೆ ನಾನು ಹೇಗಿರ್ತದೆ ಅಂತ ಹೇಳಿ. ಹಾಗೆ ಅದು 2 ಸ್ಪೂನನ್ನು ಹಾಕಿ ಕುಡಿದು ಹೋದರೆ ನಿಮಗೆ ಫುಲ್ಲರ್ ಅಂತ ಹೇಳಿ ಫೀಲ್ ಆಗ್ತದೆ, ಆಯಿತಾ? ಹಾಗಾಗಿ ನಿಮಗೆ ಈ ಇಸಬ್ಗೋಲೆಲ್ಲ ಸಿಗ್ತದಲ್ಲ, ಅದಕ್ಕಿಂತನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಪ್ರಾಡಕ್ಟ್. ಕಾಲಿದು ಗಂಟು ನೋವಿಗೆ, ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆಗೆ, ಮತ್ತು ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇರುವವರಿಗೆ, ಈಗ ಯೂರಿನ್ ಇನ್ಫೆಕ್ಷನ್ ಎಲ್ಲ ಇರ್ತದಲ್ಲ ಅವರಿಗೆ ಎಲ್ಲರಿಗೆ ಕೂಡ ಯೂಸ್ ಆಗ್ತದೆ. ಕ್ಯಾನ್ಸರ್ ಪೇಷಂಟ್ಸಿಗೆ ಇದನ್ನು ಡಾಕ್ಟರ್ಸೇ ಹೇಳ್ತಾರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ. ಕ್ಯಾನ್ಸರ್ ಬರದ ರೀತಿಯಲ್ಲಿ ತಡೆಗಟ್ತದೆ. ಹಾಗೆ ಕ್ಯಾನ್ಸರ್ ಪೇಷಂಟ್ ಯಾರೆಲ್ಲ ಕೀಮೊಥೆರಪಿ ಥ್ರೂ ಹೋಗ್ತಾ ಇದ್ದಾರೆ ಅವರಿಗೆ ಕೂಡ ತುಂಬಾ ಬೆನಿಫಿಷಿಯಲ್ ಆಗಿರುವಂತಹ ಒಂದು ಪ್ರಾಡಕ್ಟ್. ನಿಮಗೆ ಏನೇ ಹೆಲ್ತ್ ಇಶ್ಯೂಸ್ ಇದೆ ಆದರೆ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಪ್ರೆಗ್ನೆಂಟಲ್ಲಿರುವವರಿಗೆ ಕನ್ಸಲ್ಟ್ ಮಾಡಿದ ನಂತರ ನೀವು ಕನ್ಸ್ಯೂಮ್ ಮಾಡ್ಬೋದು, ಆಯಿತಾ? ನಾನು ಪ್ರೆಗ್ನೆನ್ಸಿಯಲ್ಲಿ, ಪೋಸ್ಟ್ಮಾರ್ಟಮಲ್ಲಿ ಎಲ್ಲ ಟೈಮ್ನಲ್ಲಿ ಕೂಡ ಯೂಸ್ ಮಾಡಿದ್ದೇನೆ ಪರ್ಸ್ನಲಿ. ದಿನಕ್ಕೆ ಚಿಕ್ಕ ಸ್ಪೂನಲ್ಲಿ ಜೆಲ್ಲಿ ಆದ ನಂತರ ಜೆಲ್ಲಿ ನೋಡಿ ಈ ರೀತಿ ಇರ್ತದೆ, ಆಯಿತಾ? ಜೆಲ್ಲಿ ಟೈಪಲ್ಲಿ. ಇದು ಯಾಕೆ ಈ ಕಲರ್ ಇದೆ ಅಂತ ಹೇಳಿದರೆ, ಕಳೆದ ಸಲದ್ದು ಲಾಸ್ಟ್ ಸ್ಟಾಕ್ ಇರ್ತದೆ ಅಲ್ವಾ, ಅದರಲ್ಲಿ ಪುಡಿ ಇರ್ತದೆ ನೋಡಿ ಹೀಗೆ. ಅದು ನಾನು ಮನೆಯಲ್ಲಿ ನಮಗೆ ಅಂತ ಇಟ್ಕೊಂಡಿದ್ದೇನೆ. ಈ ರೀತಿ ನಾವು ಪ್ಯಾಕಿಂಗ್ ಎಲ್ಲ ಮಾಡಿ ಆದ ನಂತರ
ಉಳಿದ ಕ್ರಿಸ್ಟಲ್ಸನ್ನು ನಾನು ಮನೆ ಖರ್ಚಿಗೆ ಅಂತ ಹೇಳಿ, ಈಗ ನಾವು ಪುಡಿ ಕೂಡ ಸಿಗ್ತದೆ ಆಯಿತಾ, ಗೋಂದಿದು ಬೇಗ ಸ್ವೆಲ್ ಆಗಿ ಬರಲಿಕ್ಕೆ, ಈ ರೀತಿಯಲ್ಲಿ ಜಲ್ಲಿ ಆಗಲಿಕ್ಕೆ ಪುಡಿ ಕೂಡ ಸಿಗ್ತದೆ. ಆದರೆ ಪುಡಿಯಲ್ಲಿ ನಮಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ, ಇದು ಅಂದರೆ 100% ಪ್ಯೂರ್ ಇದೆ ಅಂತ ಹೇಳಿ ನಮಗೆ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಕ್ರಿಸ್ಟಲ್ಸನ್ನೇ ತರಿಸುವಂಥದ್ದು ಆಯಿತಾ. ಕ್ರಿಸ್ಟಲ್ ಆದರೆ ನಮಗೆ ಕರೆಕ್ಟ್ ಗೊತ್ತಾಗ್ತದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಕೆ ಇಲ್ಲ ಅಂತ ಹೇಳಿ. ಹಾಗಾಗಿ ನಾವು ಕ್ರಿಸ್ಟಲ್ಸನ್ನು ತರಿಸೋದು. ಈಗ ಗೋಂದಿ ಯಾವುದರಿಂದ ಮಾಡೋದು ಅಂತ ಹೇಳ್ತೇನೆ. ಕಾಲ್ ಮಾಡಿದವರು ಮೆಸೇಜ್ ಮಾಡೋರೆಲ್ಲ ನೀವು ಹೇಗೆ ಮಾಡ್ತೀರಾ ಗೋಂದ್ ಅಂತ ಹೇಳಿ. ನಾವು ಮಾಡೋದಿಲ್ಲ. ನಾವು ರಾಜಸ್ಥಾನ ಅಂತ ಹೇಳಿದರೆ ಡೆಸರ್ಟೆಡ್ ಏರಿಯಾ ಇರ್ತದೆ ಅಲ್ವಾ, ಮರಳುಗಾಡಿನ ಪ್ರದೇಶದಲ್ಲಿ ಮರಗಳಾಗ್ತದೆ, ಮುಳ್ಳಿನ ಪೊದೆ ಇರುವಂಥ, ಅದರ ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೇನೆ. ಒಂದು ಬುಷಿ ಟ್ರೀಯಲ್ಲಿ ಆಗುವಂಥದ್ದು. ಆ ಬುಷಿ ಟ್ರೀಗೆ ಹೀಗೆ ಧೂಪದ ಮರದಿಂದ ಎಲ್ಲ ಧೂಪ ತೆಗಿತಾರೆ ಅಲ್ವಾ, ಆ ರೀತಿಯಲ್ಲಿ ಅದಕ್ಕೆ ಮರಕ್ಕೆ ನೋವಾಗದ ರೀತಿಯಲ್ಲಿ, ಮರಕ್ಕೆ ಸ್ಟ್ರೆಸ್ ಕೊಡದೇ ಇರುವ ರೀತಿಯಲ್ಲಿ ಆ ಮರವನ್ನು ಬೆಳೆಸುವ ಪರ್ಪಸ್ಸೇ ಅದು ಆಯಿತಾ, ಗೋಂದಿಗೋಸ್ಕರ. ಅಂದರೆ ಅದರಲ್ಲಿ ತುಂಬ ಮೆಡಿಸಿನಲ್ ಬೆನಿಫಿಟ್ಸ್ ಇರೋದ್ರಿಂದ ಥೌಸಂಡ್ಸ್ ಆಫ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಮರಕ್ಕೆ ಗೊತ್ತಿರುವಂಥ, ಅಂದರೆ ನುರಿತ ತಜ್ಞರೇನಿರ್ತಾರೆ ಅವರೇ ಮಾಡುವಂಥದ್ದು. ಜಸ್ಟ್ ಒಂದು ಲೈನ್ಸನ್ನು ಕೊಟ್ಟು ಅದರಿಂದ ಒಂದು 2 days ಬಿಟ್ಟು ನೋಡುವಾಗ ಅದರ ಗಮ್ ರಿಲೀಸ್ ಆಗಿರುತ್ತೆ. ಆ ಒಂದು ಗಮ್ಮನ್ನು ತಂದು ನಮಗೆ ಈ ರೀತಿಯಲ್ಲಿ ಅವರು ಸನ್ ಡ್ರೈ ಮಾಡಿದ ನಂತರ ಕೊಡುವಂಥದ್ದು ಈ ಒಂದು ಗೋಂದ್ ಆಯಿತಾ. ಅಲ್ಲಿನ ಜನರಿಗೆ ಅಲ್ಲಿ ನೀರಿಲ್ಲದ ಜಾಗದಲ್ಲಿ ನಮಗೆ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಜಾಗದಲ್ಲಿ ಮೇಯ್ನಾಗಿ ಕೃಷಿ ಮಾಡುವಂಥದ್ದು ಈ ಗೋಂದಿನ ಮರಗಳು ಆಯಿತಾ. ಗುಡ್ಡದ ಮೇಲೆಲ್ಲ ಆಗುವಂಥದ್ದು ಇದು. ಸೊ ಅಲ್ಲಿಂದ ನಾವು ಸೋರ್ಸಿಂಗ್ ಮಾಡುವಂಥದ್ದು. ಇದರ ಸರ್ಟಿಫಿಕೇಷನ್ ಕೂಡ ನಮ್ಮ ಹತ್ರ ಇದೆ, ಇದು ಎಷ್ಟು ಪ್ಯೂರ್ ಇದೆ ಅನ್ನುವಂಥದ್ದೆಲ್ಲ. ಹಾಗೆ ಈ ರೀತಿಯ ಗೋಂದಿ, ಇದು ಕಲರ್ ಯಾಕೆ ಹೇಗಿದೆ ಅಂತ ಹೇಳಿ, ನಾನು ಲಾಸ್ಟ್ ಇದು ಪುಡಿ ಅಂತ ಹೇಳಿದ್ದೆ ಅಲ್ಲ, ಅದರಲ್ಲಿ ಸ್ವಲ್ಪ ಎಲ್ಲ ಇದೆಲ್ಲ ಇದೆ ಅಂತಂದರೆ ಧೂಳಿನ ಮಿಕ್ಸ್ ಎಲ್ಲ ಇದೆ. ಆದರೂ ಕೂಡ ನಾನು ಯೂಸ್ ಮಾಡ್ತಾನೆ ಇದ್ದೀನಿ ಆಯಿತಾ. ನೋಡಿ ಈ ರೀತಿಯಲ್ಲಿ ಇರ್ತದೆ. ನನ್ನ ಫ್ರಿಜ್ಜಲ್ಲಿ ಇದು ಯಾವಾಗಲೂ ರೆಡಿ ಇರ್ತದೆ. ಕೆಲವೊಮ್ಮೆ ನಾನು ಇದಕ್ಕೆ ಜಸ್ಟ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕೂಡ ತಿಂತೇನೆ ಡೆಸರ್ಟ್ ರೀತಿಯಲ್ಲಿ, ತುಂಬ ಟೇಸ್ಟಿ ಆಗ್ತದೆ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್, ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕಿ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಊಟದ ನಂತರ ಸ್ವೀಟಿನ ಕ್ರೇವಿಂಗ್ಸಿಗೆ ನೋಡಿ ಈ ರೀತಿ ಒಂದು ಹೀಪ್ ಫುಲ್ ನಾನು ತಗೊಳ್ತೇನೆ, ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಮಿಕ್ಸ್ ಮಾಡಿ ತಿಂತೇನೆ. ಸೊ ಆಗ ಆಚೆಯಿಂದ ನಮಗೆ ಕ್ರೇವಿಂಗ್ ಕೂಡ ಇದಾಗ್ತದೆ, ಆದರೆ ಹೆಲ್ತಿಗೆ ಕೂಡ ಒಳ್ಳೆಯದಾಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ಇದನ್ನು ನೀವು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ನಿಮಗೆ ಇಷ್ಟ ಆಗಬೇಕಾದ್ರೆ, ಅಷ್ಟು ಜಲ್ಲಿ ಆಗಬೇಕಾದ್ರೆ ಈ ರೀತಿಯ 1 2 3 ಈ 3 ಕಲ್ಲೇನಿದೆ ನೋಡಿ, 3 ಕ್ರಿಸ್ಟಲ್ಸ್ ಏನಿದೆ ನೋಡಿ, ಇಷ್ಟು 3 ಕ್ರಿಸ್ಟಲನ್ನು ನೀವು ರಾತ್ರಿ 2 ರಿಂದ 3 ಲೋಟ ನೀರಿಗೆ ಹಾಕಿಟ್ರೆ ಬೆಳಿಗ್ಗೆ ಆಗುವಾಗ ನಿಮಗೆ ಮಿನಿಮಮ್ 8 hours ಸೋಕ್ ಆಗಬೇಕು. ಬೆಳಿಗ್ಗೆ ಆಗುವಾಗ ನಿಮಗೆ ರೆಡಿ ಆಗಿರ್ತದೆ ಆಯಿತಾ. ಹಾಗಾಗಿ ಇದನ್ನು ನಾವು ಕೈಯಿಂದ ಮಾಡುವಂಥದ್ದಲ್ಲ, ಇದು ಡೈರೆಕ್ಟ್ಲಿ ನೇಚರಿಂದ ಸೋರ್ಸಿಂಗ್ ಮಾಡುವಂಥದ್ದು. ಟ್ರೀಗೆ ಯಾವುದೇ ರೀತಿಯಲ್ಲಿ ಸ್ಟ್ರೆಸ್ ಕೊಡದೆ, ಟ್ರೀಯ ಕೆಲಸವೇ ಅದು. ಆ ಟ್ರೀಯನ್ನು ಯೂಸ್ ಮಾಡಿದೆ ಅದಕ್ಕೋಸ್ಕರ. ಅದರಲ್ಲಿ ಎಲೆ ಎಲ್ಲ ಇರುವುದಿಲ್ಲ, ಆ ಟ್ರೀ ಇರ್ತದೆ, ಆದರೆ ಯೂಶ್ವಲಿ ಆ ಟ್ರೀ ಏನಿರ್ತದೆ ಅಂದರೆ ಬುಷಿ ಆಗಿದ್ದು ಮುಳ್ಳು ರೀತಿಯಲ್ಲಿ ಇರ್ತದೆ. ಆ ಟ್ರೀ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಅಗಲದೊಂದು ಎಲೆ ಇರ್ತದೆ ಅದರಲ್ಲಿ, ಅದನ್ನು ಏನು ಪ್ರೆಗ್ನೆಂಟ್ ಲೇಡೀಸಿಗೆಲ್ಲ ಹೊಟ್ಟೆಗೆ ಕಟ್ಟಿ ಅದೇನೋ ಒಂದಿದೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಸೊ ಅಲ್ಲಿಂದ ನಾವು ಸೋರ್ಸಿಂಗ್ ಮಾಡುವಂಥದ್ದು. ನಿಮಗೆ ಧೈರ್ಯವಾಗಿ ಕನ್ಸ್ಯೂಮ್ ಮಾಡ್ಬೋದು. ನಾನು ನನ್ನ ಮಕ್ಕಳಿಗೆ ಕೂಡ ಕೊಡ್ತೇನೆ. ಡೇಲನಿ ನೀವು ನೋಡಿರ್ಬೋದು, ಮಕ್ಕಳಿಗೆ ಕಾನ್ಸ್ಟಿಪೇಷನಲ್ಲಿರುವಂಥ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಲ್ಲಿ 2 years ಮಕ್ಕಳಲ್ಲೆಲ್ಲ ಕಾನ್ಸ್ಟಿಪೇಷನ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಅವ್ರು ನೀರು ಕುಡಿತಿಲ್ಲ ಆದರೆ ಈ ರೀತಿಯಲ್ಲಿ ಜ್ಯೂಸ್ ಮಾಡಿ ಅದರೊಟ್ಟಿಗೆ ಜ್ಯೂಸಲ್ಲಿ, ಟೀಯಲ್ಲಿ, ರಾಜಸ್ಥಾನಲ್ಲಿ ಎಲ್ಲ ಟೀ ಮಾಡುವಾಗ ಅದರೊಳಗೆ ಹಾಕಿ ಕುಡಿತಾರೆ. ಊಟ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡಿ, ಮೊಸರನ್ನೆಲ್ಲ ಮಾಡಿದರೆ ಅದಕ್ಕೆ ಮಿಕ್ಸ್ ಮಾಡಿ ತಿಂತಾರೆ. ಸೊ ಆ ರೀತಿಯಲ್ಲಿ ಯಾವುದೇ ಫುಡ್ ಜೊತೆಗೆ ಕೂಡ ನೀವು ಇದನ್ನು ಹಾಕಿ ಕನ್ಸ್ಯೂಮ್ ಮಾಡ್ಬೋದು. ಯಾವುದೇ ಟೈಮ್ ಆಫ್ ದ ಡೇ ನೀವು ಕನ್ಸ್ಯೂಮ್ ಮಾಡ್ಬೋದು ಆಯಿತಾ. ಯಾಕೆಂತ ಹೇಳಿದರೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅಂದರೆ ಈ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿ ಬ್ಲೋಟಿಂಗ್ ಎಲ್ಲ ಆಗ್ತಾ ಇರ್ತದೆ, ಅಂಥವರಿಗೆ ಅದು ಕೂಡ ಕಡಿಮೆ ಆಗ್ತದೆ. ಆದರೆ ಇದನ್ನು ತುಂಬ ಲಿಮಿಟಿಗಿಂತ ಜಾಸ್ತಿ ನೀವು ತಗೊಳ್ಬಾರ್ದು. ಆಗೇನಾಗ್ತದೆ ಅಂತ, ಯಾವುದೇ ವಸ್ತು ಅತಿಯಾಗಿ ಕನ್ಸ್ಯೂಮ್ ಮಾಡಿದರೆ ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ. ಆದರೆ ಇದು ವಿಷ ಎಲ್ಲ ಆಗೋದಿಲ್ಲ. ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಬ್ಲೋಟಿಂಗ್ ಫೀಲ್ ಆಗ್ತದೆ ಆಯಿತಾ, ಹೊಟ್ಟೆಯಲ್ಲಿ ಅಲ್ಲಿ ಗ್ಯಾಸ್ ತುಂಬಿದ ಹಾಗೆಲ್ಲ ಆಗ್ತದೆ. ಅತಿ ಹೆಚ್ಚು ಕನ್ಸ್ಯೂಮ್ ಮಾಡಿದರೆ ನಿಮಗೆ ಪರ್ ಡೇ ಈ ರೀತಿ ಇದು ಚಿಕ್ಕ ಸ್ಪೂನ್ ಆಯಿತಾ, ಪರ್ ಡೇ ನೀವು ಇಷ್ಟು ತಗೊಂಡ್ರೆ ಸಾಕಾಗ್ತದೆ ಪರ್ ಡೇ, ನಿಮಗೆ ಡೈಲಿ ತಗೊಳ್ಳಿಕ್ಕಿದ್ರೆ. ಬಟ್ ನಿಮಗೆ ಬೇಡ ಆದರೆ 2 ದಿನಕ್ಕೊಮ್ಮೆ ಈ ರೀತಿಯಲ್ಲಿ ಒಂದು ಹೀಪ್ ಸ್ಪೂನನ್ನು ನೀರಿಗೆ, ಜ್ಯೂಸಿಗೆ ಅಥವಾ ಹಾಗೇನೆ ತಿನ್ಬೋದು. ಏನು ಟೇಸ್ಟ್ ಇರೋದಿಲ್ಲ ಇದಕ್ಕೆ, ನ್ಯೂಟ್ರಲ್ ಇರ್ತದೆ ಇದರ ಟೇಸ್ಟ್. ಹಾಗಾಗಿ ಯಾವುದೇ ಜೊತೆ ನೀವು ಹಾಕ್ತೀರಾ ಅದರೊಟ್ಟಿಗೆ ಬ್ಲೆಂಡ್ ಆಗ್ತದೆ ಆಯಿತಾ. ಇಲ್ಲಿ ನಾವು ಮೆನ್ಷನ್ ಕೂಡ ಮಾಡಿದ್ದೇವೆ ನೋಡಿ, ದೇಹದ ಉಷ್ಣತೆ ಕಡಿಮೆ ಮಾಡಲಿಕ್ಕೆ, ಜೀರ್ಣಕ್ಕೆ ಸಹಾಯ ಮಾಡ್ತದೆ, ಮಲಬದ್ಧತೆ ಸಮಸ್ಯೆ
ದೇಹಕ್ಕೆ ಶಕ್ತಿ ಹೆಚ್ಚಿಸುವಂಥ ಸ್ಟ್ಯಾಮಿನಾ ಕೊಡ್ತದೆ. ಚರ್ಮದ ಆರೋಗ್ಯಕ್ಕೆ, ಸಂಧಿವಾತ, ನೋವು, ಗಂಟು ನೋವಲ್ಲಿ ಗಂಟಲ್ಲಿ ಆ ಜೆಲ್ ಇದಾಗಿರ್ತದೆ ನೋಡಿ, ಯಾರಿಗೆಲ್ಲ ಜೆಲ್ ಕಡಿಮೆ ಆಗಿದೆ ಅಂತೆಲ್ಲ ಹೇಳಿರ್ತಾರೆ ನೋಡಿ. ಕ್ಲಿನಿಕಲ್ ಟರ್ಮ್ಸ್ ನಾನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಎಲ್ಲರಿಗೆ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದಕ್ಕೆ, ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇರುವವರಿಗೆ, ನಿಮಗೆ ಅಂದರೆ ನೀವು ಶಕ್ತಿ ಇಲ್ಲದೆ ಆಗಿ ದೇಹದ ಇದನ್ನು ಕಡಿಮೆ ತೂಕ ಕಡಿಮೆ ಮಾಡೋದಕ್ಕಿಂತ ಇಂಥದನ್ನು ಕನ್ಸ್ಯೂಮ್ ಮಾಡಿ ಫುಲ್ಲರ್ ಇದ್ದು ನಿಮಗೆ ಸ್ಟಾಮಿನಾ ಕೂಡ ಕಡಿಮೆ ಆಗೋದಿಲ್ಲ, ಹಾಗೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಕಂಟಿನ್ಯೂ ಆಗಿ ಆಗ್ತಾ ಇರ್ತದೆ. ಅಂಥವರಿಗೆ ತುಂಬ ಒಳ್ಳೆಯದು. ಹೆಣ್ಣು ಮಕ್ಕಳಿಗೆ ಮಾಸಿಕ ಸಮಸ್ಯೆ, ಗರ್ಭಾಶಯದ ತೊಂದರೆ ಇರುವವರಿಗೆ, ಇವರಿಗೆಲ್ಲರಿಗೂ ಒಳ್ಳೆಯದಾಯ್ತಾ. ಇದರಲ್ಲಿ ಕೊಟ್ಟಿದ್ದೇವೆ. ಇದು 100 ಗ್ರಾಮ್, 100 ಗ್ರಾಮಿಗೆ 200 ರುಪೀಸ್. ಕೆಲವರು ನಮಗೆ ಮೆಸೇಜ್ ಮಾಡ್ತಾರೆ, ನಿಮ್ಮದು ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳಿ. ಕಾಸ್ಟ್ ಜಾಸ್ತಿ ಯಾಕೆ ಅಂತ ಹೇಳಿದರೆ, ನಾವು ಎಲ್ಲೆಲ್ಲಿಂದ ತೆಕ್ಕೊಳ್ಳೋದಿಲ್ಲ ಆಯಿತಾ. ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡ್ತಾರೆ, ಕೆಲವೊಂದು ಕಡೆ ಕರ್ನಾಟಕದಲ್ಲಿ ಕೂಡ ಮಾಡ್ತಾರೆ. ಆದರೆ ನಾವು ಮೇಯ್ನಾಗಿ ಇದು ಯಾವ ಊರಲ್ಲಿ ಬೆಳಿಬೇಕು ಅದೇ ಊರಿಂದ ಅಲ್ಲಿಯ ಸರ್ಟಿಫೈಡ್ ಸೆಲ್ಲರ್ಸಿಂದನೇ ತೆಕ್ಕೊಳ್ಳುವಂಥದ್ದು. ಅಂದರೆ ಡೈರೆಕ್ಟಾಗಿ ಇದು ಎಲ್ಲಿ ಕೂಡ ಮಿಡಲ್ ಮೆನ್ನಿಗೆ ಹೋಗದೆ ನಾವು ಕನ್ಸ್ಯೂಮರ್ಸ್ ಹತ್ರದಿಂದ, ಅಂದರೆ ಫಾರ್ಮರ್ಸ್ ಹತ್ರದಿಂದ ಡೈರೆಕ್ಟಾಗಿ ತೆಕ್ಕೊಳ್ಳುವಂಥದ್ದು ಆಯಿತು, ನಮ್ಮ ಕನ್ಸ್ಯೂಮರ್ಸಿಗೆ ಕೊಡಲಿಕ್ಕೆ ಅಂತ ಹೇಳಿ ಈ ರೀತಿಯಲ್ಲಿ ಸೋರ್ಸಿಂಗ್ ಮಾಡುವಂಥದ್ದು. ಹಾಗಾಗಿ ನಮ್ಮ ಗೋಂದಿನ ಕಾಸ್ಟ್ ಇದರಲ್ಲಿ ನಮಗೆ ಜಾಸ್ತಿ ಏನು ಉಳಿಯೋದಿಲ್ಲ ಆಯಿತಾ. ಯಾಕೆಂತ ಹೇಳಿದರೆ, ಈ ಸಲ ನನಗೆ ಇದನ್ನು ಆರ್ಡ್ರ್ ಮಾಡುವಾಗ ಆಲ್ಮೋಸ್ಟ್ ಒಂದು 3800 ಏನೋ ಜಾಸ್ತಿ ಬಿತ್ತು. ಆದರೆ ನನಗೆ ಪ್ರೈಸ್ ಇನ್ಕ್ರೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ, ಯೂಶ್ವಲಿ ನಾವು ಕೊಡ್ತಾ ಇದ್ದದ್ದು ಹಾಗೆಯೇ ನಮಗೆ ಹನಿ ಕೂಡ ನಾವು ಕಡಿಮೆ ರೇಟಿಗೆ ಕೊಡ್ತಾ ಇದ್ವಿ. ಅಂದರೆ 300 ರುಪೀಸಿಗೆ ಹಾಫ್, 500ಗೆ ಫುಲ್ ಬಾಟಲ್ ಅಂತ ಹೇಳಿ ಕೊಡ್ತಾ ಇದ್ವಿ, ಹಾಫ್ kg 1 kg. ಬಟ್ ನಮಗೆ ಆ್ಯಕ್ಚುಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ತುಂಬ. ಯಾಕೆಂದರೆ ನಾವು ಶಿಪ್ಪಿಂಗ್ ಚಾರ್ಜಸ್ ಕೂಡ ತಗೊಳ್ಳೋದಿಲ್ಲ, ಹಾಗಾಗಿ ನಮಗೆ ಡೌನ್ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು ರೀಸೆಂಟಾಗಿ, ಅಂದರೆ ಒಂದು 6 ಮಂತ್ಸ್ ಹಿಂದೆಯೇ ಆನ್ಲೈನಲ್ಲಿ ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಲೋಕಲಲ್ಲಿ ನಾವು ಒಂದು 5+ ಇಯರ್ಸಿಂದ 6 ಇಯರ್ಸಿಂದ ಕೊಡ್ತಾನೇ ಇದ್ದೀವಿ. ಆದರೆ ಆನ್ಲೈನಲ್ಲಿ ಇಷ್ಟರವರೆಗೆ ಹಾಕಿರಲಿಲ್ಲ ಆಯಿತಾ. ಹಾಗಾಗಿ ನಮಗೆ ಸ್ವಲ್ಪ ಆದರೂ ಪ್ರೈಸಲ್ಲಿ ಸ್ವಲ್ಪ ಆನ್ಲೈನಲ್ಲಿ ಅಂದರೆ ನಮಗೆ ಕಳಿಸುವಾಗಲೇ ಈ ಬಾಟಲಿಗೆ 100 ರುಪೀಸ್ ಬೀಳ್ತದೆ ನಮಗೆ ಆಯಿತಾ. ಶಿಪ್ಪಿಂಗ್ ಚಾರ್ಜಸ್ 100 ರುಪೀಸ್ ಬೀಳ್ತದೆ. ಅದು ನಾವು ನಿಮ್ಮಿಂದ ಕಲೆಕ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ನಮಗೆ ತುಂಬ ಕಷ್ಟ ಆಗ್ತದೆ ಕೊಡಲಿಕ್ಕೆ. ಹಾಗೆ ನಾವು ಇವಾಗ ಹನಿಗೆ 550 ದೊಡ್ಡ ಬಾಟಲಿಗೆ, ಚಿಕ್ಕ ಹಾಫ್ kgಗೆ 325 ಪ್ರೈಸನ್ನು ಮಾಡಿದ್ದೇವೆ. ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಕೂಡ ಫ್ರೀ ಶಿಪ್ಪಿಂಗ್ ಇರ್ತದೆ. ಹಾಗಾಗಿ ಇದು ಗೋಂದಿನ ಬಗ್ಗೆ ಡೀಟೇಲ್ಸ್. ಗೋಂದಿಗೆ 200 ರುಪೀಸ್. 200 ರುಪೀಸ್ ನೀವು ನನಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ, ನನ್ನ ನಂಬರಿಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನಲ್ಲ ಆ ನಂಬರಿಗೆ ವಾಟ್ಸಪ್ ಮಾಡಿ. ನಿಮ್ಗೆ ಏನು ಯಾವುದೇ ಪ್ರಾಡಕ್ಟ್ಸ್ ಆರ್ಡರ್ ಮಾಡಲಿಕ್ಕಿದ್ರು ಕೂಡ ಆ ಪ್ರೈಸಿನ, ಅಂದರೆ ಯಾವ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಿ ನೋಡಿ ಅದರ ಅಮೌಂಟನ್ನು ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಬೇಕು ನನ್ನ ಸೇಮ್ ನಂಬರಿಗೆ. ಆನಂತರ ನೀವು ಪೇಮೆಂಟ್ ಮಾಡಿದ ಸ್ಕ್ರೀನ್ಶಾಟನ್ನು ನನಗೆ ಕಳಿಸಬೇಕು. ಟ್ರಾನ್ಸಾಕ್ಷನ್ ID ನನಗೆ ನೋಟ್ ಮಾಡಲಿಕ್ಕೆ ಇರ್ತದೆ, ಹಾಗಾಗಿ ಸ್ಕ್ರೀನ್ಶಾಟ್ ಬೇಕೇ ಬೇಕು. ಮತ್ತು ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಡ್ ಆಗಿರುವಂತಹ ಅಡ್ರೆಸ್, ಪಿನ್ ಕೋಡ್, ಕಾಂಟ್ಯಾಕ್ಟ್ ನಂಬರ್ ಇಷ್ಟನ್ನು ಕಳಿಸಿದರೆ ನಿಮಗೆ ಬರ್ತದೆ ಆಯಿತಾ. ಎಲ್ಲ ಕಡೆ ನಮಗೆ ಮೂಡುಬಿದ್ರೆಗೆ ಕಳಿಸ್ತೀರಾ, ಪುತ್ತೂರಿಗೆ ಕಳಿಸ್ತೀರಾ ಕೇಳಬೇಡಿ. ಯಾಕೆಂತ ಹೇಳಿದರೆ ಮೂಡುಬಿದ್ರೆ, ಪುತ್ತೂರು ಎಲ್ಲ ದಾಟಿ ಡೆಲ್ಲಿ, ಬಾಂಬೆ, ಪುಣೆ ಎಲ್ಲ ಕಡೆ ಕಳಿಸ್ತೇವೆ ನಾವು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ ಆಯಿತಾ. ನೀವು ಅಸ್ಸಾಮಿಂದ ಆರ್ಡರ್ ಮಾಡಿದರೆ, ಎಲ್ಲಿಂದ ಆರ್ಡರ್ ಮಾಡಿದರೂ ಕೂಡ ನಾವು ಕಳಿಸ್ತೇವೆ. ಹಾಗಾಗಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಅವೈಲೇಬಲ್ ಇದೆ, ಫ್ರೀ ಡೆಲಿವರಿ ಇರ್ತದೆ. ಹಾಗೆ ಇದೊಂದಾಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಹೇಳಿದರೆ ಫ್ರಿಡ್ಜ್ ಕಂಟೈನರ್ ಆಯಿತಾ. ಇದು ಫ್ರಿಡ್ಜ್ ಕಂಟೈನರ್ ಅಂತ ಹೇಳೋದಕ್ಕಿಂತ ಮಲ್ಟಿಪರ್ಪಸ್ ಕಂಟೈನರ್ ಇದು. ಯಾಕೆಂದರೆ ಮಲ್ಟಿ ಸ್ಟೋರೇಜ್ ಕಂಟೈನರ್ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ರೀತಿಯಲ್ಲಿ ಇದೆ. ಇದರ ಪ್ರೈಸ್ 200 ರುಪೀಸ್. ಇದು ನಮಗೆ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ರೀಸೆಂಟಾಗಿ ಮೊನ್ನೆ ಒಂದು ಕಸ್ಟಮರ್ ತಗೊಂಡಿದ್ದಾರೆ. ಅವರಿಗೆ ಅವರ ಅಂಗಡಿಯಲ್ಲಿ ಕೌಂಟರಲ್ಲಿ ಕಾಯಿನ್ ಇಡಲಿಕ್ಕೆ ಅಂತ ಹೇಳಿ. ಅಂದರೆ ಇದರಲ್ಲಿ ಬೇರೆ ಬೇರೆ ನಿಮಗೆ ಹಣವನ್ನು ಹಾಕ್ಬೋದು. ಇಲ್ಲಿ 10 ರುಪೀಸ್, 20 ರುಪೀಸ್ ಅಥವಾ ಕಾಯಿನ್ಸ್ ಹಾಕೋದಿದ್ರೆ 1 ರೂಪಿ, 2 ರೂಪಿ, 5 ರೂಪಿ, 10 ರೂಪಿ, 20 ರೂಪಿ ಆ ರೀತಿಯಲ್ಲಿ ಕಾಯಿನ್ಸ್ ಕೂಡ ಹಾಕ್ಬೋದು. ನಿಮಗೆ ಜ್ಯುವೆಲ್ರೀಸನ್ನು ಇಡ್ಬೋದು, ಜ್ಯುವೆಲ್ರೀಸನ್ನು ಅರೇಂಜ್ ಮಾಡಿ ಇಡಬೇಕು, ಧೂಳಾಗಬಾರ್ದು ಅಂತ ಹೇಳಿ ಅದನ್ನು ಇಡ್ಬೋದು. ಬೇರೆ ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಕಳ ಪೆನ್ಸಿಲ್ಗಳು ಅಥವಾ ಇರೇಸರ್ಸ್ ಅಂಥದ್ದನ್ನೆಲ್ಲ ಹಾಕಿಡ್ಲಿಕ್ಕೆ, ಕ್ರಯಾನ್ಸ್ ಎಲ್ಲ ಹಾಕಿಡ್ಲಿಕ್ಕೆ ಎಲ್ಲದಕ್ಕೆ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಈ ರೀತಿಯ 6 ಬಾಕ್ಸಸ್ ಇದರಲ್ಲಿ ಬರ್ತದೆ ನೋಡಿ, 6 ಉಂಟಲ್ಲ ಹೀಗೆ. ಇದನ್ನು ರಿಮೂವ್ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯಲ್ಲಿ ಸೀತ್ರೂ ಡಿಸೈನ್ ಇದೆ ನೋಡಿ, ಈ ರೀತಿಯ ನೆಟ್ ಇದು ಡಿಸೈನ್ ಇರೋದ್ರಿಂದ ಈ ರೀತಿ ಇದೆ ಬಾಕ್ಸ್. ಈ ಬಾಕ್ಸ್ನ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇದನ್ನು ನೀವು ಮಲ್ಟಿಪರ್ಪಸ್ ಆಗಿ ಒಂದು ಯೂಸ್ ಮಾಡ್ಬೋದು. ಹಾಗೆಯೇ ಇದರ ಎಲ್ಲ ಕಂಟೈನರ್ಸನ್ನು ಕೂಡ ತೆಗೆದು ನಿಮಗೆ ಖಾಲಿ ಬಾಕ್ಸನ್ನೇ ಯೂಸ್ ಮಾಡ್ಬೋದು. ಒಳ್ಳೆ ಟೈಟ್ ಗ್ರಿಪ್ ಇರುವಂತಹ ಫ್ರೀಝರ್ ಸೇಫ್, ಅಂದರೆ ಫ್ರೀಝರಲ್ಲಿ ಇಟ್ಟರೆ ಕೂಡ ಇದು ಒಡೆಯೋದಿಲ್ಲ. ಕೆಲವೊಂದು ಪ್ಲಾಸ್ಟಿಕ್ ಫ್ರೀಝರಲ್ಲಿ ಇಟ್ಟರೆ ಒಡಿತದೆ. ಮತ್ತು ಈ ಪ್ಲಾಸ್ಟಿಕ್ ಇದು ಮೇಯ್ನ್ USP ಅಂತ ಹೇಳಿದರೆ,
ಇದು ಯಾವುದೇ ರೀತಿಯ ಟಾಕ್ಸಿನ್ಸನ್ನು ಎಮಿಟ್ ಮಾಡೋದಿಲ್ಲ ಆಯಿತಾ. ಕೆಲವೊಂದು ಪ್ಲಾಸ್ಟಿಕಲ್ಲಿ ಕೂಡ ತುಂಬ ಗ್ರೇಡ್ಸ್ ಇದೆ, ತುಂಬ ಅಂದರೆ ತುಂಬ ಗ್ರೇಡ್ಸ್ ಇದೆ. ರೀಸೈಕಲ್ಡ್ ಮಾಡಿರುವಂತಹ ಪ್ಲಾಸ್ಟಿಕ್ಕಿಂದ ವರ್ಜಿನ್ ಪ್ಲಾಸ್ಟಿಕ್, ಹಾಗೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ ಇದು ಮೇಯ್ನ್, ಈ ಬಾಕ್ಸ್ ಇದು ಮೇಯ್ನ್ USP ಅಂತ ಹೇಳಿದರೆ ಇದರಲ್ಲಿ ಇದು ಎಮಿಟ್ ಮಾಡೋದಿಲ್ಲ, ಅಂದರೆ ಟಾಕ್ಸಿನ್ಸನ್ನು ಎಮಿಟ್ ಮಾಡೋದಿಲ್ಲ. ಫುಡ್ಡಿಗೆ ಯಾವುದೇ ಡಿಗ್ರಿಯಲ್ಲಿ ನೀವು ಇಟ್ಟಿದ್ದೀರಾ ಆದ್ರೂ ಕೂಡ, ಫ್ರೀಝರ್ ಆಗಿರ್ಬೋದು, ಮೈನಸಲ್ಲಿ ಇರ್ಬೋದು, ಅಥವಾ ಹೀಗೆ ನಾರ್ಮಲ್ ಡಿಗ್ರೀಸಲ್ಲಿ ಫ್ರಿಜ್ಜಲ್ಲಿ ಇಡುವಾಗ ಇದು ಯಾವುದೇ ರೀತಿಯ ಪ್ಲಾಸ್ಟಿಕ್ಕಿನ ಕಂಟೆಂಟ್ಸನ್ನು ಎಮಿಟ್ ಮಾಡೋದಿಲ್ಲ ಆಯಿತಾ. ಹಾಗಾಗಿ ಇದು ಫ್ರಿಡ್ಜ್ ಹಾಗೆ ಫುಡ್ ಎಲ್ಲ ಸೇಫ್ ಇರುವಂತಹ ಕಂಟೈನರ್. ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ನಾನು ನನ್ನ ಹತ್ರ ಇರುವಂಥದ್ದು ಲಿಮಿಟೆಡ್, ನಾನು ಕೈಗೆಲ್ಲ ಹಾಕೋದು ತೀರಾ ಕಡಿಮೆ. ಇದೀಗ ಹಾಕಿದ್ದೇನೆ ಅಂತ ಹೇಳಿದರೆ ನನಗೆ ಒಮ್ಮೆ ಥಾಟ್ ಬಂತು, ಇದು ಗೋಲ್ಡ್ ಇದು ಯಾಕೆ ಹಾಕಿದೆ ಅಂತ ಹೇಳಿದರೆ, ನಾನು ಇಷ್ಟು ತನಕ ಏನು ಹಾಕ್ತಾ ಇರಲಿಲ್ಲ. ಈಗ ಎಲ್ಲಿಯಾದರೂ ನಾನು ನಾಳೆ ರಪ್ಪ ದೇವರ ಹತ್ರ ಹೋದೆ ಆದರೆ ನನಗೆ ಇಷ್ಟ, ಗೋಲ್ಡ್ ಅಂದರೆ ಇಷ್ಟ, ಮೊದಲಿಂದ ಕೂಡ ತುಂಬ ಇಷ್ಟ ಗೋಲ್ಡ್. ಆದರೆ ಏನು ಮಾಡೋದಲ್ಲ, ಹಾಕಲಿಕ್ಕೆ ಒಂದು ಚಾನ್ಸ್ ಸಿಗುವಾಗ ನಾವು ಹಾಕಬೇಕು, ಸ್ವಲ್ಪ ದಿನಕ್ಕಾದರೂ ಹಾಕಿ ಇಡುವ ಅಂತ ಹೇಳಿ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಮಕ್ಕಳು ಎಳಿತಾರೆ, ಹಾಗೆ ನಾನು ಹಾಕ್ತಾ ಇರಲಿಲ್ಲ. ಹಾಗಾಗಿ ಇಂಥ ಅಂದರೆ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಎಲ್ಲ ಇರ್ತದಲ್ವ, ಬಳೆಗಳು ಅಂಥದ್ದನ್ನು ಎಲ್ಲ ಹಾಕಿ ಇಡಲಿಕ್ಕೆ ಆಗ್ತದೆ ಆಯಿತು. ತುಂಬ ಸ್ಪೇಷಿಯಸ್ ಆಗಿದೆ, ದೊಡ್ಡದಿದೆ ಇದು, ನೋಡಲಿಕ್ಕೆ ಗೊತ್ತಾಗೋದಿಲ್ಲ ಅಷ್ಟೇ ದೊಡ್ಡದುಂಟು. ಬಾಕ್ಸ್ 2200 ml ಇದೇನು ಬಾಕ್ಸ್ ಇದು. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಾದರೆ 200 ರೂಪೀಸ್ ಅಷ್ಟೇ. ನಿಮಗೆ ಆನ್ಲೈನಲ್ಲಿ ಕೂಡ ಕೆಲವ್ರಿಗೆ ಏನೇ ನಾನು ಪ್ರಾಡಕ್ಟ್ ತೋರಿಸಿದ್ರು ಆನ್ಲೈನಲ್ಲಿ ಕಂಪೇರ್ ಮಾಡೋದು, ಇದಕ್ಕೆಲ್ಲ ಉಂಟಲ್ಲ 189 ಎಲ್ಲ ಇದೆ. ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಅವರು ತುಂಬ ಬಲ್ಕಲ್ಲಿ ಆರ್ಡ್ರ್ ಮಾಡಿ ತಗೊಳ್ತಾರೆ. ಮತ್ತು ನೋಡಿ ಏನಿದ್ರು ಈಗ ನಮ್ಮ ಮಡಂತ್ಯರಂತ ಇದ್ದರೆ ಮಡಂತ್ಯರಿಗೇ ಒಂದು ಮಿನಿಮಮ್ ಒಂದು 10-15 ಆರ್ಡ್ರ್ ಇರ್ತದೆ. ಅವ್ರಿಗೆ ಏನಾಗ್ತದೆ, ಅವ್ರದ್ದೇ ಗಾಡಿ ಬರ್ತದೆ, ಅದರಲ್ಲಿ ಹಾಕಿ ಕಳಿಸಿಬಿಡ್ಬೋದು ಆಯಿತಾ. ನಾನು ಹೇಳುವಂಥದ್ದು ಯಾಕೆಂದರೆ ಈಗ ಹೇಗಿದ್ರೂ ಒಂದು ಆರ್ಡ್ರ್ ಹೋಗ್ತಾ ಇದೆ, ಇನ್ನೊಂದು 4 ಅದೇ ಗಾಡಿಯಲ್ಲಿ ಕಳಿಸ್ಬೋದು. ಆದರೆ ನಮಗೆ ಹಾಗೆ ಅಲ್ಲ, ಇಂಡಿವಿಜುವಲ್ ಆರ್ಡರ್ಸ್ ಬರುವಾಗ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಪ್ಲೇಸಸ್ಸಿಗೆ ಕಳಿಸುವಾಗ ನಮಗೆ ಅದರದ್ದೇ ಆದಂತಹ ಕಾಸ್ಟ್. ಈ ಬಾಕ್ಸಿಗೆ ಕೂಡ 100 ರೂಪೀಸ್ ಬೀಳ್ತದೆ ನನಗೆ ಆಯಿತಾ. ಇದರಲ್ಲಿ ನನಗೆ ಆಲ್ಮೋಸ್ಟ್ ಏನು ಉಳಿಯೋದಿಲ್ಲ ಅಂತಲೇ ಹೇಳ್ಬೋದು. ಈಗ ಯಾಕೆಂದರೆ ನಾನು ಇಡುವಾಗನೇ ಜಾಸ್ತಿ ಪ್ರೈಸ್ ಇಡಬೇಕಿತ್ತು, ನಾನು 200 ಅಂತ ಆಲ್ರೆಡಿ ಹೇಳಿ ಆಗಿದೆ. ಹಾಗಾಗಿ ನನಗೆ ಏನು ಮಾಡಲಿಕ್ಕಾಗೋದಿಲ್ಲ. ಒಂದು ಇದಕ್ಕೆ ಎಷ್ಟು 89-90 ರೂಪೀಸೇನೋ ಶಿಪ್ಪಿಂಗ್ ಚಾರ್ಜಸ್ ಬೀಳ್ತದೆ. ಶಿಪ್ಪಿಂಗ್ ಚಾರ್ಜಸ್ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಆಗೋದು ಅಂತ ಹೇಳಿದರೆ, ನಮಗೆ ಇದುಂಟಲ್ಲ ಸೈಜ್ ಇದಿಷ್ಟು ಮಾತ್ರ ಬರೋದಿಲ್ಲ, ಇದಕ್ಕೆ ಬಬಲ್ ರ್ಯಾಪ್ ಬರ್ತದೆ. ಬಬಲ್ ರ್ಯಾಪ್ ಬಂದಿದ್ರ ಮೇಲೆ ಇನ್ನೊಂದು ಬಾಕ್ಸ್ ಇದು ಪೀಸ್ ಬರ್ತದೆ. ಹಾಗೆ ಇರುವಾಗ ಅದರದ್ದು ಫುಲ್ ಸೈಜ್, ವಿಡ್ತ್, ಲೆಂಗ್ತ್ ಎಲ್ಲ ನೋಡಿದ ನಂತರ, ವೆಯ್ಟಲ್ಲಿ ನೋಡಿದ ನಂತರ ಅವರು ಚಾರ್ಜ್ ಮಾಡುವಂಥದ್ದು. ಇದಕ್ಕೆ ಆಲ್ಮೋಸ್ಟ್ 100 ರೂಪೀಸ್ ನನಗೆ ಚಾರ್ಜಸ್ಸೇ ಬೀಳ್ತಾ ಉಂಟು. ನೋಡಬೇಕು ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಬರುವಾಗ ಪ್ರೈಸ್ ಅಪ್ಗ್ರೇಡ್ ಮಾಡುವಂಥದ್ದು, ಅಥವಾ ಬೇರೆ ಕಡೆ ಒಳ್ಳೆ ನನಗೆ ಬೇರೆ ಕಡೆ ಸಿಕ್ಕಿದರೆ ಎಲ್ಲಿಯಾದರೂ, ಅಂದರೆ ಟ್ರಸ್ಟ್ ಸೀಲ್ ಇರುವಂತಹ ಸೆಲ್ಲರ್ ನನಗೆ ಸಿಕ್ಕಿದರೆ ನೋಡುವ ಅಂತ ಹೇಳಿ ಇದ್ದೇನೆ. ಪ್ರೈಸ್ ಇದು ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳುವ ಅಂತ ಹೇಳಿ, ಕಡಿಮೆದಿದ್ದರೆ ನೋಡುವ, ಇದೊಮ್ಮೆ ಖಾಲಿ ಆಗಲಿ ಅಂತ ಹೇಳಿ. ಯಾರಿಗಾದರೂ ಆರ್ಡ್ರ್ ಮಾಡಲಿಕ್ಕಿದ್ರೆ, ಇದರ ಮೇಯ್ನ್ ಯೂಸ್ ಹೇಳಲಿಲ್ಲ ನಾನು. ನೋಡಿ ಈ ರೀತಿಯಲ್ಲಿ ಕಟ್ ಮಾಡಿದ ಈರುಳ್ಳಿ, ಪೊಟೇಟೊ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಪಲಾವ್ ಎಲ್ಲ ಮಾಡುವಾಗ ನಾನು ಮೊದಲೇ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳಿ, ಅದಕ್ಕೆ ಯೂಸ್ ಆಗ್ತದೆ. ನಿಮಗೆ ಹಸಿರು ಮೆಣಸು ಒಂದು ಕಡೆ, ಶುಂಠಿ ಒಂದು ಕಡೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಡುವವರಾದರೆ ಅದಕ್ಕೆ. ಇದರಲ್ಲಿ ಏನಂತ ಹೇಳಿದರೆ ನೀರು ಕೆಳಗೆ ಡ್ರೈನ್ ಆಗಿ ಹೋಗ್ತದೆ, ಹಾಗಾಗಿ ನಿಮ್ಮ ಮೇಲಿರುವಂತಹ ವಸ್ತು ಸೇಫ್ ಆಗಿರ್ತದೆ, ಕೊಳಿಲಿಕ್ಕೆಲ್ಲ ಸ್ಟಾರ್ಟ್ ಆಗೋದಿಲ್ಲ. ಬೇಕಾದರೆ ನಿಮಗೆ ಅದರ ಮೇಲೆ ಒಂದು ಟಿಶ್ಯೂ ಕೂಡ ಅಥವಾ ಪೇಪರ್ ಕೂಡ ಹಾಕಿ ಇಡ್ಬೋದು. ಇನ್ನೂ ಕೂಡ ನಿಮಗೆ ಮೇಲೆ ಬಂದಿರುವಂಥ ಮಾಯ್ಶ್ಚರ್ ಕೂಡ ಕಂಟ್ರೋಲ್ ಆಗ್ತದೆ ಆಯಿತಾ. ಹಾಗಾಗಿ ಆ ಒಂದೇ ಬಾಕ್ಸಲ್ಲಿ ನಿಮಗೆ ಎಲ್ಲದನ್ನು ಹಾಕಿ ಇಡಲಿಕ್ಕೆ ಆಗೋದ್ರಿಂದ ತುಂಬ ಸ್ಪೇಷಿಯಸ್ ಇದೆ. ಹಾಗಾಗಿ ನಿಮಗೆ ಫ್ರಿಜ್ಜಲ್ಲಿ ಕೂಡ ಜಾಸ್ತಿ ಜಾಗ ತೆಕ್ಕೊಳ್ಳೋದಿಲ್ಲ. ಮತ್ತು ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅಂತ ಹೇಳಿದರೆ ಹನಿ ತೋರಿಸಿಬಿಡ್ತೇನೆ. ಹನಿ ನಮ್ಮ ಸ್ವಂತ ಫಾರ್ಮಿನ ಹನಿ ಆಯಿತಾ, ನಾವು ಸಾಕುವಂಥ ಜೇನಿನ ಗೂಡಿನ ಹನಿ. ಉಲ್ಟಾ ಕಾಣ್ತಾ ಉಂಟು, ಡಿವೈನ್ ಹನಿ ಅಂತ ಹೇಳಿ ಇದರ ಹೆಸರಿರುವಂಥದ್ದು. ಇದು 1/2 kg, ಇದು 1 kg ಬಾಟಲ್. ಇದಕ್ಕೆ 550 ರೂಪೀಸ್, ಇದಕ್ಕೆ 325 ರೂಪೀಸ್. ಮತ್ತು ನಿಮಗೆ ಹನಿಯಲ್ಲಿ ಮೇಲೆ ನಿಮಗೆ ನೋಡ್ಬೋದು ಕೆಲವೊಂದು ಇದರಲ್ಲಿ ಕಾಣ್ತಾ ಇಲ್ಲ, ಕೆಲವೊಂದಿಷ್ಟು ಬಬಲ್ಸ್, ಕೆಲವೊಂದಿಷ್ಟು ಏನು ಒಂದು ಬ್ಲ್ಯಾಕ್ ಕಂಟೆಂಟ್ ರೀತಿ ಕಾಣ್ತಾ ಇರ್ತದೆ. ಆ್ಯಕ್ಚುಲಿ ಇದು ಅನ್ಫಿಲ್ಟರ್ಡ್ ಆಗಿರೋದ್ರಿಂದ ಆ ರೀತಿಯಲ್ಲಿ ಕಾಣುವಂಥದ್ದು. ನಾವು ಅಂದರೆ ತೆಗೆದು ಅದು ಡ್ರಮ್ಮಲ್ಲಿ ನಾವು ಹನಿಯನ್ನು ತೆಗಿತೇವಲ್ಲ, ತೆಗೆದು ಅದನ್ನು ಸೋಸಿದ ನಂತರ ಡೈರೆಕ್ಟ್ ಬಾಟ್ಲಿಂಗಿಗೆ ಕಳಿಸುವಂಥದ್ದು. ಹಾಗಾಗಿ ನಿಮಗೆ ಅದರಲ್ಲಿ ನೊರೆ ಅಂಥದ್ದೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಯಾವಾಗಲೂ ನಮ್ಮ ಹನಿ ಇದೇ ಕಲರ್ ಇರ್ತದೆ ಅಂತ ಹೇಳೋದಿಲ್ಲ. ಈಗ ನೋಡಿ ಲೈಟ್ ಕಲರ್ ಇದೆ ಆಯಿತಾ. ಕೆಲವೊಮ್ಮೆ ರನ್ನಿ ಇರ್ತದೆ, ಈ ಟೈಮ್ನಲ್ಲಿ ರನ್ನಿ ಇರ್ತದೆ ಹನಿ, ಅಂದರೆ
ಬೇಗ ಬೀಳುವಂಥ ನೀರು ರೀತಿಯಲ್ಲಿ ಇರ್ತದೆ. ಅದು ಸೀಸನ್ ವೈಸ್ ಯಾವ ಸೀಸನಲ್ಲಿ ಯಾವ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬರ್ತದೆ ಅದರಿಂದ ನೆಕ್ಟರ್ ಕಲೆಕ್ಟ್ ಮಾಡಿ ಹನಿ ಮಾಡೋದ್ರಿಂದ ಆ ಸೀಸನಿಗೆ ಒಂದೊಂದು ಸೀಸನಲ್ಲಿ ಒಂದೊಂದು ಟೇಸ್ಟ್, ಒಂದೊಂದು ಟೆಕ್ಸ್ಚರ್, ಒಂದೊಂದು ಕಲರ್ ಇರ್ತದೆ. ಹಾಗಾಗಿ ಪ್ಯೂರ್ ಹನಿ ನಿಮಗೆ ಯಾವತ್ತಿದ್ರೂ ಕೂಡ ಸೇಮ್ ಆಗಿ, ಅಂದರೆ ಅವ್ರ ಮನೇಲಿ ನಾನು ತಿಂದು ನೋಡಿದ್ದೆ ಆ ರೀತಿ ಇತ್ತು. ನಾನು ಕಳೆದ ಸಲ ತಂದಂಥ ಹನಿ ಈ ರೀತಿಲಿತ್ತು, ಆ ರೀತಿ ಇರೋದಿಲ್ಲ ಆಯಿತಾ. ಸೊ ಇದು ನಮ್ಮ ಪ್ಯೂರ್ ಹನಿ. ಮತ್ತು ಇದು ನೋಡಿ, ಇದು ಅದಕ್ಕಿಂತ ಮುಂಚೆದು ಕಲರ್ ಡಿಫ್ರೆನ್ಸ್ ನೀವು ನೋಡ್ಬೋದು. ಇದು ಯಾವ ಮಂತ್ ಇದು ಗೊತ್ತಾ? ಇದು ಬಾಂಬೆಗೆ ಹೋಗಿ ಹಿಂದೆ ಬಂದಂಥದ್ದು ಆಯಿತಾ. ಅವರಿಗೆ ಅಂದರೆ ಇದರದ್ದು ಟೆಕ್ಸ್ಚರ್ ರನ್ನಿ ಇತ್ತು, ಮತ್ತು ಅವರಿಗೆ ಸ್ವಲ್ಪ ಹುಳಿ ಅಂತ ಫೀಲ್ ಆಯಿತು ಅಂತ ಹೇಳಿ ಅವ್ರು ಹಿಂದೆ ಕಳಿಸಿದ್ದು. ಇದು ಈಗ ಡೇಲನ್ನು ತಿಂತಾ ಇದ್ದಾನೆ. ಒಂದು ಬಾಟಲ್ ಖಾಲಿ ಆಯ್ತು, ಇದು 2ನೇ ಬಾಟಲ್ ಓಪನ್ ಮಾಡೋದಕ್ಕೆ. ಇದು ಮೇಲೆ ಈ ರೀತಿ ಇದೆ. ಇದು ನೋಡಿ, ಇದು ಕಲರ್ ಹೇಗಿದೆ ನೋಡಿ. ಹಾಗೆ ಸೀಸನ್ ವೈಸ್ ಡಿಪೆಂಡ್ ಆಗ್ತದೆ ಆಯಿತಾ. ಪ್ಯೂರ್ ಹನಿ ಅದಕ್ಕಿಂತ ಮುಂಚೆದು ನೋಡಿ ಈ ರೀತಿಯಲ್ಲಿ ಇರ್ತದೆ, ಡಾರ್ಕ್ ಇರ್ತದೆ ಆಯಿತಾ. ಹಾಗೆ ಮತ್ತು ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ಅಂತ ಹೇಳಿದರೆ ನೈಫ್. ಇದು ಆಯಿತಾ, ಪ್ರಿಂಟೆಡ್ ನೈಫ್. ಇದು ಕಾರ್ಬನ್ ಸ್ಟೀಲ್ ಅಂತ ಹೇಳ್ತಾರೆ, ಸ್ಟೀಲ್ ಇದು ನೈಫ್. ಈ ರೀತಿಯ 3 ನೈಫ್ ಇದು ಸೆಟ್ ಸಿಗ್ತದೆ ಆಯಿತಾ. ನಿಮಗೆ 3 ನೈಫ್ ಇದು ಸೆಟ್ಟಿಗೆ 300 ರುಪೀಸ್. ನಿಮಗೆ ಆನ್ಲೈನಲ್ಲಿ ಕಡಿಮೆಗೆ ಸಿಗ್ಬೋದು. ಯಾರಿಗಾದರೂ ನನ್ನನ್ನು ಡಿಫೆಂಡ್ ಮಾಡಿ ಬರಬೇಕು ಅಂತ ಇದ್ದರೆ ನಿಮಗೆ ಎಲ್ಲಿಂದ ತೊಗೊಳ್ಬೇಕು ಅಲ್ಲಿಂದ ತೊಗೊಳ್ಳಿ ಆಯಿತಾ. ನಾನು ಕ್ವಾಲಿಟಿ ನೋಡಿ, ನಿಮಗೆ ಕ್ವಾಲಿಟಿ ಕೈಗೆ ಬಂದ ನಂತರನೇ ಗೊತ್ತಾಗುತ್ತದೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಆಯಿತಾ. ಹಾಗಾಗಿ ಬೆಸ್ಟ್ ಕ್ವಾಲಿಟಿ ಇರುವಂತಹ ಈ ಒಂದು ಸ್ಟೀಲ್ ಪ್ರಿಂಟೆಡ್ ನೈಫ್ ನಿಮಗೆ 3ಕ್ಕೆ 300 ರೂಪಾಯಿ ಫ್ರೀ ಶಿಪ್ಪಿಂಗ್ ಇರ್ತದೆ. ಬೇಕಾದವರು ವಾಟ್ಸಪ್ ನಂಬರಲ್ಲಿ ಆರ್ಡರ್ ಮಾಡ್ಬೋದು. ತುಂಬ ಶಾರ್ಪ್ ಇದೆ, ಮೂಳೆ ಕಟ್ ಮಾಡಲಿಕ್ಕಿಲ್ಲ. ಆದರೆ ನಿಮಗೆ ಪೋರ್ಕ್ ಎಲ್ಲ ಕಟ್ ಮಾಡ್ತಾ ಇದ್ದೀರಾ ಅಥವಾ ಮಾಂಸ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಚಿಕನ್ ಕಟ್ ಮಾಡ್ತಾ ಇದ್ದಾರೆ, ಬೆಸ್ಟ್ ಆಯಿತು. ಇದರಲ್ಲಿ ತುಂಬ ಒಳ್ಳೆಯದಾಗ್ತದೆ. ನಾವು ಇದರಲ್ಲಿಯೇ ಪೋರ್ಕನ್ನೆಲ್ಲ ಕಟ್ ಮಾಡುವಂಥ, ಯಾಕೆಂದರೆ ಪೋರ್ಕ್ ಹಾರ್ಡ್ ಮೀಟ್, ಹಾಗಾಗಿ ತುಂಬ ಈಸಿ ಆಗ್ತದೆ ಇದರಲ್ಲಿ ಕಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಇದರ ಒಂದು ಎಂತ ಹೇಳ್ತಾರೆ, ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದರೆ ಒಂದು ಶಾರ್ಪ್ನೆಸ್, ಮತ್ತು ನಿಮಗೆ ಇದು ಸ್ಲೀಕ್ ಇದೆ ನೋಡಿ. ಈ ರೀತಿಯಲ್ಲಿ ಸ್ಲೀಕ್ ಇರೋದ್ರಿಂದ, ಒಂದು ನಿಮಿಷ, ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ನಾನು ಈ ವಿಡಿಯೋ ಶೂಟ್ ಮಾಡಬೇಕಂತ ಹೇಳಿ. ನೋಡಿ ಹೀಗೇ ಬಿಡೋದಿಲ್ಲ. 10 ನಿಮಿಷ 15 ನಿಮಿಷ, ಈಗ ಎಷ್ಟು ನಿಮಿಷ ಆಯಿತು? 22 ಮಿನಿಟ್ಸ್ ಆಗ್ತಾ ಬಂತು ನಾನು ಸ್ಟಾರ್ಟ್ ಮಾಡಿ. ಸೊ ಅಷ್ಟು ನಿಮಿಷದಲ್ಲಿ ಎದ್ದಾಗಿದೆ. ಹೈಯೆಸ್ಟ್ ಇರ್ಬೋದು ಮೇ ಬಿ ಅವನ ಟೈಮ್. ಹಾಗೆ ಏನು ಹೇಳ್ತಿದ್ದೆ ಅಂದರೆ ನೈಫ್ ಅಲ್ಲ, ನೈಫ್ ಇದರದ್ದು ಬೆಸ್ಟ್ ಪಾರ್ಟ್ ಏನಂತ ಹೇಳಿದರೆ ಇದರಲ್ಲಿ ಕೆಳಗೆ ಒಂದು ರೀತಿ, ಅಂದರೆ ಕೆಳಗೆ ಯೂಶ್ವಲಿ ನೀವು ನೈಫಲ್ಲಿ ನೋಡುವಾಗ ಮೇಲೆ ಸ್ವಲ್ಪ ದಪ್ಪ ಪಾರ್ಟ್ ಇದ್ದು ಕೆಳಗೆ ತುದಿಯಲ್ಲಿ ಒಂದು ಇಷ್ಟು ನಿಮಗೆ ಸಪೂರದ್ದಿರ್ತದೆ ಆಯಿತಾ. ಆದರೆ ಇದರಲ್ಲಿ ಹಾಗೆಲ್ಲ ಎಲ್ಲ ಒಂದೇ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಇದರ ಶಾರ್ಪ್ನೆಸ್ 100%. ಇದು ತುಂಬ ಯೂಸ್ನ ನಂತರ ಇದರ ಶಾರ್ಪ್ನೆಸ್ ಹೋಗ್ತದೆ. ಶಾರ್ಪ್ನೆಸ್ ಹೋದರೂ ಕೂಡ ನಿಮ್ಮ ಮನೆಯಲ್ಲಿ ಕಲ್ಲಿದೆ ಆದರೆ ಅಥವಾ ಶಾರ್ಪ್ ಮಾಡುವಂಥ ಟೂಲ್ ಇದೆ ಆದರೆ ಅದರಲ್ಲಿ ಶಾರ್ಪ್ ಮಾಡಿದರೆ ನಿಮಗೆ ಇದೇ ರೀತಿಯಲ್ಲಿ ಶಾರ್ಪ್ ಆಗಿ ಸಿಗ್ತದೆ. ಯಾಕೆಂದರೆ ಇದರಲ್ಲಿ ದಪ್ಪದ ಪಾರ್ಟ್ ಇಲ್ಲದೇ ಇರೋದ್ರಿಂದ ಮಸ್ತಿಗೆ ಅಸಲು ಕಿತ್ಲೆ ಆತಂತು ಒಣ್ಣೆ ಎಂತ ಮಸಾಲಗಳನ್ನ ಬಸ್ತಾ तर कडी करी ಪಲ್ಯಾಕ ಅಸಂದೆ ಅತ್ತ ಮಾವ ಮೀನು ತಗೊಂಡು ಬಂದಿದ್ದಾರೆ. ಇದು ಅಸಂದೆ ಇದು ಪರ್ಚೇಸ್ ಮಾಡಿದವರಿಗೆ ಎಲ್ಲರದ್ದು ಕೂಡ ಒಳ್ಳೆ ಫೀಡ್ಬ್ಯಾಕ್ ಇದೆ. ಹಾಗೆ ಇದು ಎಷ್ಟು ಸಲ ಬೇಕಾದರೂ ನಿಮಗೆ ಶಾರ್ಪ್ ಮಾಡ್ತಾನೇ ಹೋಗ್ಬೋದಾಯ್ತು. ಇದು ಸವಿದ ಹಾಗೆಯೇ ನಿಮಗೆ ಶಾರ್ಪ್ ಮಾಡ್ತಾ ಹೋಗ್ಬೋದು. ಸ್ಲೀಕ್ ಡಿಸೈನ್ ಆಗಿರೋದ್ರಿಂದ ಸಪೂರ ಇದೆ ನೋಡಿ ನೀವು ಹೇಗಿದೆ, ತುಂಬ ಶಾರ್ಪ್ ಇದೆ. ಇದರಲ್ಲಿ ನನಗೆ ಪ್ಯಾಕ್ ಮಾಡಲಿಕ್ಕೆ ಕೊಡುವಾಗ ತುಂಬ ಸಲ ಗಾಯ ಆಗಿದೆ. ಹಾಗಾಗಿ ರೀಸೆಂಟ್ಲಿ ಆದದ್ದು ಕೂಡ ಇದೆ ಇದರಲ್ಲಿ, ಅಂದರೆ ಮೊನ್ನೊಬ್ಬರು ಬಂದಿದ್ದರು ಅವರಿಗೆ ತೋರಿಸುವಾಗ ತಾಗಿದ್ದು. ಸೊ ಹಾಗೆ ತುಂಬ ಶಾರ್ಪ್ ಇದೆ, ಜಾಗ್ರತೆ ಮಾಡಬೇಕು. ತುಂಬ ಒಳ್ಳೆಯದು ವೆಜಿಟೇಬಲ್ ಕಟಿಂಗ್, ಫ್ರೂಟ್ ಕಟಿಂಗಿಗೆಲ್ಲ ಇದು ತುಂಬ ಒಳ್ಳೆಯದು. ನಿಮಗೆ ರಪ್ಪ ಒಗ್ಗರಣೆಗೆ ಆನಿಯನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಇದು ತುಂಬ ಈಸಿ ಆಗ್ತದೆ, ತುಂಬ ಯೂಸ್ಫುಲ್ ಇದೆ. ಇದಾಯಿತು, ಆಯಿಲ್ ಬಾಟಲ್ ಆಯಿತು, ಹನಿ ಆಯಿತು, ಗೋಂದಾಯಿತು, ಫ್ರಿಜ್ ಕಂಟೈನರ್ ಆಯಿತು. ನೆನಪೇ ಬರ್ತಾ ಇಲ್ಲ ನಾನು ಏನೆಲ್ಲ ಸೇಲ್ ಮಾಡ್ತಾಯಿದ್ದೆ. ಟಿಫಿನ್ ಬಾಕ್ಸಸ್ ಇತ್ತು, ಟಿಫಿನ್ ಬಾಕ್ಸಸ್ ಮುಗಿದಿದೆ ಆಯಿತಾ. ಆಲ್ಮೋಸ್ಟ್ 699 ಇದಿದೆ.
ಯಾವ ಟೈಪ್ ಇದು ತೋರಿಸ್ತೇನೆ. ಮತ್ತು ನಮ್ಮ ಕ್ಯಾಶ್ಯೂ ಇದೆ ಆಯಿತಾ, ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ನಾವು ರಾ ನಟ್ಸನ್ನು ತಂದು ಮಾಡುವಂಥ ಕ್ಯಾಶ್ಯೂ ಇದೆ. ಇದು ನಮ್ಮ ಹೊಸ ಪ್ರಾಡಕ್ಟ್. ಅಂದರೆ ಈ ರೋಸ್ಟೆಡ್ ನಾವು ಇದು ಒಲೆಯಲ್ಲಿ ಹುರಿದು ತಿಂತಾ ಇದ್ವಿ ಅಲ್ಲ, ಆ ರೀತಿ ಫೈರ್ ರೋಸ್ಟೆಡ್ ಆಗಿರುವಂತಹ ಕ್ಯಾಶ್ಯೂ ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡಿ ಬಾಯಿ ಹಾಕುವಾಗ ಅದರ ಫ್ಲೇವರ್ ಉಂಟಲ್ಲ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಆರ್ಡ್ರ್ ಮಾಡಲಿಕ್ಕಿದ್ರೆ ಆರ್ಡ್ರ್ ಮಾಡ್ಬೋದು. ವೆಬ್ಸೈಟ್ ಇದು ಅಡ್ರೆಸ್ ಕೆಳಗೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ಇದು ಫುಲ್ ತಂದಿದ್ರು ನಿನ್ನೆ ಮಕ್ಕಳು, ನಾವೆಲ್ಲರೂ ಸೇರಿ ತಿಂದ್ವಿ. ಅತ್ತೆ ಇಲ್ಲ, ಮಾವ ಇದ್ದಾರೆ, ಅತ್ತೆ ಮಗಳ ಮನೆಗೆ ಹೋದವರು ಬರಲಿಲ್ಲ. ಹಾಗೆ ನಾವೆಲ್ಲರೂ ಸೇರಿ ತಿಂದಂಥದ್ದು. ಮತ್ತು ಕೇಳ್ತಾರೆ, ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದು ಮೊದಲೇ ಅತ್ತೆ ಇಲ್ವಾ ಅಂತ ಹೇಳಿ. ಅತ್ತೆ ಇಲ್ಲ. ಹಾಗೆ ನಾನು 1 ವೀಕಿಂದ ವೀಡಿಯೋಸ್ ಕೂಡ ಮಾಡಿರಲಿಲ್ಲ. ನನಗೆ ಅಂದರೆ ಅಡುಗೆ ಅದು ಇದೆಲ್ಲ ಕೆಲಸ ಅಂತ ಹೇಳುವಾಗ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅವನಿಗೆ ಕೊಡುವ ಟೈಮ್ನಲ್ಲಿ ಕೊಡ್ತೇನೆ ಆಯಿತಾ. ಹಾಗೆ ಅದು ಚೆನ್ನಾಗಿದೆ, ಫೈರ್ ರೋಸ್ಟೆಡ್ ಕ್ಯಾಶ್. ಅದರಲ್ಲಿ ಸಾಲ್ಟೆಡ್ ಇದೆ ಮತ್ತು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ವೆಬ್ಸೈಟಲ್ಲಿ ಹಾಕಿದ್ದಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕಾಜು ವೇದ ಪೇಜನ್ನು ಫಾಲೋ ಮಾಡ್ಬೋದು. ನಮ್ಮ ಬ್ರ್ಯಾಂಡಿದು ನೇಮ್ ಕಾಜು ವೇದ ಅಂತ ಹೇಳಿ. ಅದು ಮಾತ್ರ ಅಲ್ಲ, ನಿಮಗೆ ಅಡಿಗೆಗೆ ಹಾಕಲಿಕ್ಕೆ ಕಟ್ಟಾಗಿರುವಂತಹ ಕ್ಯಾಶ್ಯೂಸ್, 4 ಪೀಸ್ 2 ಪೀಸ್ ಕ್ಯಾಶ್ಯೂಸ್, ಹಾಗೆ ಚಿಕ್ಕ ಚಿಕ್ಕದು ಬೇಬಿ ಅಂತ ಹೇಳಿ ಹೇಳ್ತಾರಲ್ವ, ಬೇಬಿ ಕ್ಯಾಶ್ಯೂಸ್, ಹಾಗೆ ಬೇಬಿ ಬಿಟ್ಸ್ ಅದೆಲ್ಲ ಇದೆ. ಎಲ್ಲ ಟೈಪಿದು ಕ್ಯಾಶ್ಯೂಸ್ ಇದೆ ಆಯಿತಾ. ಬೇರೆ ಬೇರೆ ಪ್ರೈಸ್ ಇರ್ತದೆ, ಬೇರೆ ಬೇರೆ ಗ್ರೇಡ್ಸಿಗೆ ಬೇರೆ ಬೇರೆ ಪ್ರೈಸ್. ಬೇಕಾದವರು ವಾಟ್ಸಪ್ಪಲ್ಲಿ ಕೇಳಿದರೆ ಆಯಿತು, ಫೋಟೋಸ್ ಎಲ್ಲ ನಾನು ಕಳಿಸಿಕೊಡ್ತೇನೆ. ಮತ್ತೇನು ಅಷ್ಟಂತ ಅಂದ್ಕೊಳ್ತೇನೆ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಆರ್ಡರ್ ಮಾಡಿ ನನ್ನ ಸ್ಮಾಲ್ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಮಿನ್, ಬಾಯ್ ಬಾಯ್ ಕರ್ ಬಾಬಾ, ಬಾಯ್. ಸೆಪ್ಟೆಂಬರ್ 15 ಬಂದರೆ 1 ಇಯರ್ ಆಗ್ತದೆ. ಬಾಯ್ ಕರ್ ಬಾಬಾ. ರೆಡ್ ನೈಫ್ ಯಾರಿಗಾದ್ರೂ ಬೇಕಂತ ಇದ್ದರೆ ರೆಡ್ ನೈಫ್ ಒಂದೇ ಪೀಸ್ ಇದೆ ಆಯಿತಾ. ರೆಡ್ ಕಲರ್ ಇದು ನೈಫ್, ಅಂದರೆ ಕಳೆದ ಸಲದು ಸ್ಟಾಕಲ್ಲಿ ಉಳಿದಿರುವಂಥದ್ದು ಒಂದು ಪೀಸ್ ಇದೆ. ಯಾರಿಗಾದ್ರೂ ಬೇಕಾದರೆ, ಇದೊಂದಲ್ಲ, ಇದರದ್ದು ಇನ್ನು ಅದು ದೊಡ್ಡದು ಮತ್ತು ಚಿಕ್ಕದ್ರದ್ದು 3ರದ್ದು ಸೆಟ್ ಇದೆ. ಅಂದರೆ ಒಂದು ಸೆಟ್ ಇದೆ. ಯಾರಿಗಾದ್ರೂ ಬೇಕಾದವರು, ರೆಡ್ ಬೇಕಾದವರು ಈಗನೇ ಆರ್ಡ್ರ್ ಮಾಡಿ. ಯಾಕಂದರೆ ಲಾಸ್ಟ್ ಪೀಸ್ ಇರುವಂಥದ್ದು, ಒಂದೇ ಪೀಸ್ ಉಳಿದಿದೆ. ಬಾಕ್ಸಲ್ಲಿ ಇತ್ತು, ನಾನು ಈಗ ನೋಡಿದ್ದು ತೆಗೆಯುವಾಗ. ಸೊ ಯಾರಿಗಾದ್ರೂ ಬೇಕಾದವರು ಆರ್ಡ್ರ್ ಮಾಡ್ಕೊಳ್ಳಿ ಆಯಿತಾ. ಬ್ಯೂಟಿಫುಲ್ ಪ್ರಿಂಟ್.